ಉದಾಹರಣೆ ಕೊಡೋದಾದ್ರೆ ಸುಮ್ಮನೆ ಏನೋ ಹೇಳಿ ಅಂದ್ರೆ ಅಲ್ಲ ಅಂತ ಹೇಳ್ದೆ ಮೇಡಮ್. ಅದನ್ನ ಲ್ಯಾಗ್ ಮಾಡಿದ್ರೆ ಹೆಂಗೆ ಗೊತ್ತಾಗುತ್ತೆ ನಿಮಗೆ? ಗೊತ್ತಾಗಲ್ಲ ನಿಮ್ಮಿಂದ ಬೇರೆಯವ್ರು ಇನ್ಸ್ಪೈರ್ ಆಗಲಿ ಮೇಡಮ್. ನಿಮ್ಗೆ ಅನ್ಸುತ್ತೆ ಮೇಡಮ್ ನನ್ನನ್ನು ಇನ್ಸ್ಪೈರ್ ಆಗಬೇಕು ಅಂತ? ಯಾರಿಗೆ ಗೊತ್ತು ಯಾರು ಯಾವಾಗ ಹೇಗೆ ಇನ್ಸ್ಪೈರ್ ಆಗ್ತಾರೆ ಅಂತ? ಇನ್ನೂ ಆ ಪರಿಸ್ಥಿತಿ ನೀವಿಬ್ರು ಮಾತಾಡ್ಕೊತೀರಾ? ಇಲ್ಲ ಮೇಡಮ್, ನನ್ನಿಂದ ಯಾರೇನು ಇನ್ಸ್ಪೈರ್ ಆಗೋದು ಬೇಡ ಮೇಡಮ್. ಈಗ ಸಿನಿಮಾದಲ್ಲಿ ಅವ್ರಿಗೇನಾದ್ರೂ ಒಂದು ಪ್ರಶ್ನೆ ಕೇಳೋದಿತ್ತು, ಕೇಳಲಿಲ್ಲ, ಕೇಳಬೇಕು ಅನ್ಸೋದಾದ್ರೆ ಯಾವ್ದು ಕೇಳ್ತೀವಿ? ಅದು ನನಗೊಂದು ಸ್ವಲ್ಪ ಪೇಮೆಂಟ್ ಒಂದು ಜಾಸ್ತಿ ಕೊಟ್ಟಿದ್ರೆ ಚೆನ್ನಾಗಿರುತ್ತೆ. ಅಷ್ಟೇ. ನಾನು ಕೇಳ್ದಷ್ಟು ಕೊಡಲಿಲ್ಲ ಮೇಡಮ್. ಯಾವ ಪಾತ್ರ ನೀವು ಸ್ವಿಚ್ ಮಾಡ್ಕೊಂಡಿದ್ರೆ? ಇಲ್ಲ ನನ್ನ ಚೆನ್ನಾಗಿ ಅವ್ನು ಮೇಡಮ್ ಹೀರೋ ಚೆನ್ನಾಗಿರುತ್ತಲ್ಲ ಮೇಡಮ್, ಅವ್ನು ನಂದು ಕಿತ್ಕೊಂಡವನೇ. ಆಕ್ಚುಲಿ ಶಾರ್ಟ್ ಫಿಲಮ್ ಅಲ್ಲಿ ಅವನ್ ಹೀರೋ, ನಾನು ಲೀಡ್ ಆಗಿದ್ದಾಗ ಅವನ್ ಹೀರೋ, ಮೂವಿಯಲ್ಲಿ ಇವನ್ ಹೀರೋ. ನಂದು ಅವ್ನು ಕಿತ್ಕೊಂಡಿರೋದು ಮೇಡಮ್. ಅವ್ನು ಚೆನ್ನಾಗಿರುತ್ತೆ, ನನಗೆ ಚೆನ್ನಾಗಿರಲ್ಲ. ಅವ್ರು ಅದನ್ನ ನೊಂದ್ಕೊಂಡು ಹೇಳ್ತಾರೆ. ಇಲ್ಲ 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 ಇಲ್ಲ, ಸುಮ್ಮನೆ ಅಂದೆ. ನಾನು ಚೆನ್ನಾಗಿರುತ್ತೆ. ನೀವು ಫಿಲಮ್ ನೋಡಿದಾಗ ಗೊತ್ತಾಗುತ್ತೆ ನಿಮಗೆ. ಇವ್ರನ್ನೆಲ್ಲ ಹ್ಯಾಂಡಲ್ ಮಾಡುವಂಥದ್ದು, ಜೊತೆಗಿರುವಂಥದ್ದು ನಿಮಗೆ ಕಷ್ಟ ಅನ್ನಿಸ್ತಾ? ನಾನೇ ತರಲೆ ಅಂದರೆ ಅವ್ನು ನನಗಿಂತ ತರಲೆ ಮೇಡಮ್. ಇಲ್ಲಿ ಸುಮ್ಮನೆ ಇದ್ದಾನೆ, ಆ್ಯಕ್ಟ್ ಮಾಡ್ತಾ ಇದ್ದಾನೆ. ಏನು ಲೈಕ್ ಕ್ಯಾಮ್ರಾ ಏನೂ ಇಲ್ಲ, ಆಫ್ ಆಯಿತು ಅಂದ್ಕೊಳ್ಳಿ, ಯಾರು ಹೆಚ್ಚಿನದಾಗ ತುಂಬ ಫಿಲ್ಟರ್ ಇಂದ ಮಾತಾಡ್ತೀರಾ? ಅವನೇ. ನೀವಾ? ಮತ್ತೆ ಇಲ್ಲ ತುಂಬ ಸೈಲೆಂಟ್ ಆಗಿ ಸಿನಿಮಾ ರಿಲೀಸ್ ಇದೆಯಲ್ಲ, ಇನ್ನೊಂದು ಸಿನಿಮಾ ಅನ್ನೋಂಥದ್ದು ಒಂದು ಕಾರಣನ? ಅದೇ ಕಾರಣ, ಒಂದೇ ಕಾರಣ. ಓಕೆ, ಈಗ ನಿಮ್ಮ ಸಿನಿಮಾ ರಿವ್ಯೂ ನೀವು ಮಾಡ್ತೀರಾ? ಇಲ್ಲ ಮಾಡೋಣ, ಅದ್ರಲ್ಲೇನೈತೆ. ಸೂಪರ್ ಆಗಿರುತ್ತೆ ಎಲ್ಲ. ಅವ್ರು ಮಾಡಬೇಕು, ಬೇರೆ ಮಾಡೋದಲ್ಲ ನಮ್ಮ ಸಿನಿಮಾ. ನೀವು ಮಾಡ್ಬೇಕು ಮೇಡಮ್, ನೀವು ಬಂದು ಮಾಡ್ಬೇಕು ಮೇಡಮ್. ಅವ್ನು ಹೆಂಗೆ ಆ್ಯಕ್ಟ್ ಮಾಡೋನೆ, ಆ ಹುಡುಗಿ ಹೆಂಗೆ ಆ್ಯಕ್ಟ್ ಮಾಡೋಳೆ, ಈ ಹುಡುಗಿ ಹೆಂಗೆ ಆ್ಯಕ್ಟ್ ಮಾಡೋಳೆ, ಅವ್ರಿಗೆ ಅದಂತೂ ಗ್ಯಾರಂಟಿ ಕೊಡ್ತೀನಿ ಮೇಡಮ್. ಅಲ್ಲ ನಮ್ಮ ರಿವ್ಯೂ ನಮ್ಮ ಅಲ್ಲ, ನಾನು ಫಿಲ್ಟರ್ ಇಲ್ದಂಗೆ ಮಾತಾಡಿದ್ರೆ ಏನಾಗುತ್ತೆ ಅಂತ ಗೊತ್ತಲ್ಲ. ಸೊ ಈ ವಾದ ವಿವಾದಗಳಲ್ಲಿ ನೀವು ಯಾವ ರೀತಿ ತರ್ಕ ಹಾಕ್ತೀರಾ ನಿಮ್ಮ ಜೀವನದಲ್ಲಿ? ಅದೆಲ್ಲ ಆಗೋಯ್ತು ಮೇಡಮ್, ಅವಾಗ ಒಂದು ತಪ್ಪಾಗೋಯ್ತು. ಅದಕ್ಕೆ ಅವಾಗಲೂ ಸಾರಿ ಕೇಳಿದ್ವಿ, ಅದೆಲ್ಲ ಮುಗ್ದೋಗಿದೆ, ಬಿಟ್ಟು ಇವಾಗ ಏನಿದ್ರು ಶಾಂತ. ಇವಾಗ ಮೆಚುರಿಟಿ ಬಂದಿದೆ, ಬೇರೆ ವಿಷಯಕ್ಕೆ ಹೋಗ್ಬಾರ್ದು. ನಮ್ದು ಎಷ್ಟಿದೆ ಅಷ್ಟು ನಾವು ಕೆಲಸ ಮಾಡ್ಕೊಂಡು. ಈಗ ಸಿನಿಮಾ ಎಷ್ಟು ಆರಿದೆ, ರನ್ ಟೈಮ್ ಎಷ್ಟು ಆಗಿದೆ? 2 hours 20 minutes ಅಂತ. ಇಲ್ಲ 2 hours 20 minutes ಓವರಾಲ್ ಎಂಟರ್ಟೈನ್ಮೆಂಟೇ ಇರುತ್ತಾ? ಬೇರೆ ಏನು? ಆಲ್ಮೋಸ್ಟ್ ಒಂದು ನೀವು 70% ಕಾಮಿಡಿನೇ, ಒಂದು 30% ಬೇರೆ ಎಮೋಷನ್ಸ್ ಮೇಲೆ ಇರುತ್ತೆ. ಅಪ್ಪ ಅಮ್ಮ ಮಗ, ಆಮೇಲೆ ಒಂದು ಫ್ರೆಂಡ್ಶಿಪ್ ಇರುತ್ತೆ. ಓವರಾಲ್ 70% ಕಾಮಿಡಿ. ಫಾರ್ ಶೋರ್ ಈಚ್ ಅಂಡ್ ಎವ್ರಿ ಸೀನ್ ಅಲ್ಲೂ ನೀವು ನಕ್ಕೆ ನಗ್ತೀರಾ. ಅಂದ್ರೆ ನೀವು ಪದೇ ಪದೇ ಹಿಂಗೆ ಎತ್ತು ಮಾತಾಡ್ತಿರೋದು ಆ ರಿಂಗ್ಗಳು ಹೈಲೈಟ್ ಆಗಲಿ ಅಂತಲ್ವಾ? ಅಂದ್ರೆ ಈಗ ಅಲ್ಲ ಸುಮ್ಮನೆ ಕೇಳಿದೆ ಫಾರ್ ಜೋಕ್. ಯಾವುದು ಸಿನಿಮಾದು ಅದು ಫಿಲಮ್ 1 ವರ್ಷ ಆಯ್ತು ಮೇಡಮ್ ಡಬ್ಬಿಂಗ್ ಮಾಡಿ. ಸೊ ಅದು ಮರ್ತು ಬಿಟ್ಟಿದ್ದೀರಿ. ಪಾಯಲ್ ಅವ್ರಿಗೆ ನೆನಪಿರುತ್ತೆ, ತುಂಬ ಶಾರ್ಪ್ ಅವರು. ಶಾರ್ಟ್ ಫಿಲಮ್ ಹ್ಞೂ ಶಾರ್ಟ್ ಫಿಲಮ್ ನೆನಪೈತಲ್ಲ, ನನಗೂ ಐತೆ. ಶಾರ್ಟ್ ಫಿಲಮ್ ನೆನಪಿದ? ಹೇಳಿ ಹೇಳಿ. ಏನದು ಫಸ್ಟ್ ಕುಡ್ದಿದ್ಯಾ? ನನಗೆ ಚೂರೇ ಚೂರು ಪೋಲಿಯೋ ಡ್ರಾಪ್ಸ್ ಥರ. ಕುಡ್ದಿಲ್ಲ ಅಂದ್ರೆ ಲಿಪ್ಪಿಸ್ಕೋಣ ಅಂತಿದೆ. ಕುಡ್ದಿಲ್ಲ ಹಂಗಾದ್ರೆ ನಾನು. ಅದಿಲ್ಲ, ಚೇಂಜ್ ಮಾಡ್ದು ಅದು ಡೈಲಾಗ್ ಅಷ್ಟೇ. ಅಲ್ಲ ನೀನು ಹೇಳು, ಕುಡ್ದಿಲ್ಲ ಅಂದರೆ ಲಿಪ್ ಕಿಸ್ಕೊಳ್ಳೋಣ ಅಂತಿದ್ದೆ. ಆದ್ರೆ ಈಗ ಕೊಡಲ್ಲ ಅಂದಾಗ ಒಂದು ಎಕ್ಸ್ಪ್ರೆಷನ್ ಡೈಲಾಗ್ ಇರಲ್ಲ. ಆಮೇಲೆ ಏನೋ ಉದ್ದುದು ನಾನು ಹೇಳೋದದು. ನೀನು ಯೂಸ್ ಮಾಡೋ ಲಿಪ್ಸ್ಟಿಕ್ ಯಾವುದು? ಮ್ಯಾಟ್ ಫಿನಿಶ್ ತಾನೇ? ಅದೇನೋ ಅದು ಬರ್ತದೆ. ಕನ್ಫ್ಯೂಸ್ ಆಗೋದ್ರು ಇವರು. ಹಂಗೇನಿಲ್ಲ ಬಿಡಿ ಮೇಡಮ್, ಅವರಿಬ್ಬರು ಗ್ಯಾಪ್ನೆಸ್ ಕೊಡಲಿ ಸಾಕು. ಕುಡ್ದಿದ್ಯಾ? ಹ್ಞೂ ಸೋಡಾ, ವಾಟರ್ ಬಾಟಲ್, ಸ್ನ್ಯಾಕ್ಸ್, ಉಪ್ಪಿನಕಾಯಿ ಇದೆಲ್ಲ ಸೇರಿದೆ 150 ರೂಪಾಯಿ. ಒಂದು ಹೊತ್ತಿಗೆ 150, ದಿನಕ್ಕೆ 300, ತಿಂಗಳಿಗೆ 9,000, ವರ್ಷಕ್ಕೆ 1,00,000 ಚಿಲ್ಲರೆ. ಅದನ್ನ ಹಾಗೆ ಕೂಡಿಟ್ಟಿದ್ರೆ ನಂಗೆ ಒಂದು ಒಳ್ಳೆ ಗೋಲ್ಡ್ ನೆಕ್ಲೆಸ್ ಗಿಫ್ಟ್ ಮಾಡ್ಬೋದಿತ್ತಲ್ಲ. ಇಲ್ಲಿ ಅವ್ರ ಸ್ವಾರ್ಥನೆ. ಗೋಲ್ಡ್ ನೆಕ್ಲೆಸ್ ಒಂದು ಮನೆ ಕಟ್ಟಿಸ್ಬೋದಾಗಿತ್ತಲ್ಲ ಅಷ್ಟು. ಅದೇ ಅದು ಸುಧಾಕರ್ ಅವರೇ, ಇಲ್ಲಿರೋರ್ಗೆ ಯಾರಿಗೆ ಉಜ್ವಲ ಭವಿಷ್ಯ ಇದೆ ಅನ್ಸುತ್ತೆ ನಿಮಗೆ? ಮೇಡಮ್ ಅವ್ನು ಅವಾಗಲೇ ತಾನೇ ಅಂದ ಎಲ್ರಿಗೂ ಇದೆ ಅಂತ. ನೀವೇ ಅಂದ್ರಿ ಪ್ರತಿಭಾವಂತ ನಟರು ನಟಿಗಳು ಅಂತ. ಆನ್ಸರ್ ಪ್ರಕಾರ ಇದು ಇವ್ರ ಪ್ರಕಾರ, ನಿಮ್ಮ ಪ್ರಕಾರ ಅವ್ನು ಇವಾಗ ಹೇಳಲೇಬೇಕು ಎಲ್ಲರೂ ಅಂತ ಎಲ್ಲರೂ ಅಂತಾನೆ ಹೇಳ್ತೀರಿ. ಇಷ್ಟು ಸಿಂಪಲ್ ಆನ್ಸರ್ ಕೊಡ್ತಾ ಇದ್ದೀರಾ? ಎಕ್ಸಾಕ್ಟ್ ಕಾಂಟ್ರವರ್ಸಿ ಆನ್ಸರ್ಸ್ ಕೊಡ್ಬೇಕು. ಇಲ್ಲ, ಅದನ್ನ ಎಕ್ಸ್ಪೆಕ್ಟ್ ಮಾಡ್ತಿಲ್ಲ. ಹೇಳ್ಬೇಕಲ್ವಾ ಏನಾದ್ರು? ಅವನಿಗಿಲ್ಲ ಅಲ್ಲ, ಅವ್ನು ರಿಪ್ಲೈ ಇಲ್ಲ. ನಮ್ಮ ಟೀಮಲ್ಲಿ ಇರೋರಿಗೆ ಎಲ್ರಿಗೂ ಉಜ್ವಲ ಭವಿಷ್ಯ. ಯಾವ ಥರ? ಇವಾಗ ಅವ್ರು ಇವಾಗ ಇಂಡಸ್ಟ್ರಿನಲ್ಲೇ 4 ಜನ ಇರೋವಂಥದ್ದು. ಅವರು ಟ್ಯಾಲೆಂಟ್ ಮೇಡಮ್. ಇವಾಗ ಕ್ಯಾರೆಕ್ಟರ್ ಆರ್ಟಿಸ್ಟ್ ಆಗಬೇಕು ಅಂದರೆ ಅವ್ರ ಇಷ್ಟ, ಇಲ್ಲ ಹೀರೋ ಆಗೇ ಮಾಡಬೇಕು ಅನ್ನೋದು ಅವ್ರವ್ರಿಗೆ ಬಿಟ್ಟಿದಲ್ವಾ. ಸೊ ಏನು ಮಾಡಿದ್ರು ಚೆನ್ನಾಗಿ ಮಾಡ್ತಾರೆ. ಇದು ಎಂಟರ್ಟೈನ್ಮೆಂಟ್ ಸಿನಿಮಾ ಅಲ್ವಾ? ಇವ್ರಾಕೆ ಇಷ್ಟು ಸೀರಿಯಸ್ ಆಗಿ ಮಾತಾಡ್ತಾ ಇದ್ದಾರೆ? ಫಿಲಮಲ್ಲಿ ಅವ್ನು ಸೀರಿಯಸ್ ಮೇಡಮ್. ನೋಡಿ ಅಂತ ಫಿಲಮಲ್ಲಿ ಅವ್ನು ಸೀರಿಯಸ್. ನಮಗೆ ನಗು ಬರುತ್ತೆ. ಅಲ್ಲ ಹೇಳ್ತೀನಿ ರಮ್ಮ ತಡ, ಅರ್ಜೆಂಟ್ ನಾವು ನಗ್ತೀರಿ.
ಅದೇ ಫಿಲಮಲ್ಲಿ ಒಂದು ಸೀರಿಯಸ್ ನಾವು ನಗ್ತಾ ಇರ್ತಾರೆ ಒಂದು ಜಸ್ಟ್ ಸೀರಿಯಸ್ಗೆ. ಇಮ್ಯಾಜಿನ್ ಮಾಡಿ ಇಲ್ಲೇ ಇಷ್ಟು ಫನ್ ಮಾಡ್ತಾ ಇದೀವಿ ಇನ್ನು ಸಿನಿಮಾದಲ್ಲಿ ಇನ್ನೆಷ್ಟು ಕೊಟ್ಲೆ ಕೊಟ್ಟಿರ್ತೀವಿ ಅಂತ. ನೀವು 3 ಜನ ಫನ್ ಮಾಡ್ತಾ ಇದ್ದೀವಿ ಎಲ್ಲರಲ್ಲಿ ಅವರು 30% ಹೇಳೋದಲ್ಲ ಕಾಮಿಡಿ ಇರಲ್ಲ ಅಂತ ಅದ ಒಂದೇ ಇಲ್ಲ 30% ಮಾಡ್ತಾ ಇದ್ದಾನೆ. ಫೈಟು ಎಮೋಷನ್ಸ್ ಫೈಟ್ ಎಲ್ಲ ಅದೇ ಅದು ಇವಾಗ ಬೇಡ, ಸಿನಿಮಾದಲ್ಲಿ ನೋಡ್ಕೊಂತಾರೆ. ಆಕ್ಷನ್ ಇರುತ್ತೆ ಹಾಗಾದ್ರೆ ಸಿನಿಮಾದಲ್ಲಿ. ಇಲ್ಲ ಚಿಕ್ಕದಾಗಿರುತ್ತೆ. ಅಂದ್ರೆ ಇವಾಗ ನಾನ್ ಹೊಡೆದ್ರೆ ಅವ್ನು ಹೊಡೆದ್ರೆ ನಂಬಲ್ಲಲ್ಲ ನೀವು ಯಾರು. ಅಂದ್ರೆ ಅವನು ಫಿಕ್ಸ್ ಆಗೋದಾನೆ 1 ಮಾರ್ಕ್ ಆನ್ಸರ್ ಮಾಡ್ಬೇಕು. ಅವ್ನು 10 ಮಾರ್ಕ್ಸ್